ನಂದಿ ರಸ್ತೆಯಲ್ಲಿ ಗಣೇಶೋತ್ಸವ ಅಂಗವಾಗಿ ರಂಗೋಲಿ ಸ್ಪರ್ಧೆ ಆಯೋಜನೆ. ನಗರದ ನಂದಿ ರಸ್ತೆಯಲ್ಲಿ ವಿದ್ಯಾ ಗಣಪತಿ ಗೆಳೆಯರ ಸಂಘದ ವತಿಯಿಂದ 3ನೇ ಗಣೇಶೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ. 6ನೇ ದಿನದಂದು ಮಹಿಳೆಯರಿಗಾಗಿ ವಿಶೇಷವಾಗಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು, ಅವರ ಕಲೆ ಹಾಗೂ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆಯಾಯಿತು. ಒಟ್ಟು 29 ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ನಗರಸಭೆ ಸದಸ್ಯ ಯತೀಶ್ ಮಾತನಾಡಿ, ಗಣೇಶ ಹಬ್ಬವು ಒಗ್ಗಟ್ಟನ್ನು ತರುತ್ತದೆ, ಮನಸ್ಸುಗಳನ್ನು ಹತ್ತಿರ ಮಾಡುತ್ತದೆ. ಇಲ್ಲಿನ ವಿದ್ಯಾ ಗಣಪತಿ ಗೆಳೆಯರ ಸಂಘದವರು ಹಬ್ಬವನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಉತ್ಸಾಹಪೂರ್ಣವಾಗಿಸಲು ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಮಹಿಳೆಯರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆ ಕಲ್ಪಿಸಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಖಂಡ ಸಿಮೆಂಟ್ ಮಂಜು ಮಾತನಾಡಿ, ಮಹಿಳೆಯರ ಕಲೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ವಿದ್ಯಾ ಗಣಪತಿ ಗೆಳೆಯರ ಸಂಘದ ವತಿಯಿಂದ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮೊದಲ 3 ಅತ್ಯುತ್ತಮ ಬಹುಮಾನ ಹಾಗೂ ಉಳಿದ ಎಲ್ಲರಿಗೂ ಸಮಾಧಾನಕರ ಬಹುಮಾನವನ್ನು ವಿತರಿಸಲಾಗುತ್ತಿದೆ. ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಲು ಇಂತಹ ಕಾರ್ಯಕ್ರಮಗಳು ನೆರವಾಗುತ್ತದೆ ಎಂದು ಹೇಳಿದರು. ತೀರ್ಪುಗಾರರಾದ ಸು ನಾಗೇಂದ್ರ ಹಾಗೂ ಶ್ರೀಲಕ್ಷ್ಮಿ ಅವರು ಮೊದಲ 3 ಉತ್ತಮ ರಂಗೋಲಿ ಬಿಡಿಸಿದವರ ಹೆಸರು ಪ್ರಕಟಿಸಿದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಸಂಘದಿಂದ 3ನೇ ವಾರ್ಷಿಕೋತ್ಸವ ಅಂಗವಾಗಿ ಇದು ರಂಗೋಲಿ ಸ್ಪರ್ಧೆ, ಒಂದು ಚಿಕ್ಕ ಸ್ಪರ್ಧೆ, ಒಂದು ಎಲ್ಲರೂ ನಮ್ಮ ಸಂಘದ ಹುಡುಗರು ಎಲ್ಲರೂ ಮಾಡಬೇಕು ಅಂತ ಹೇಳಿದ್ದು. ಅದರಿಂದ ಒಂದು ಚಿಕ್ಕ ಸ್ಪರ್ಧೆ ಇಟ್ಟು ಮಹಿಳೆಯರಲ್ಲಿ ಯಾವ ಥರ ಕಲೆ ಇದೆ ಅನ್ನೋದು ನಾವು ಒಂದು ಸಲ ನೋಡೋಣ ಅಂತ ಹೇಳ್ಬಿಟ್ಟು ಈ ಸ್ಪರ್ಧೆ ಮಾಡಿದ್ವಿ. ಈ ಜಡ್ಜ್ಮೆಂಟಲ್ಲಿ ನಮ್ಮ ನಾಗೇಂದ್ರ ಬಾಬು ಅವರು ಮತ್ತು ಅವರ 6ನೇ ವಾರ್ಡ್ ಕೌನ್ಸಿಲರ್ ಯತೀಶ್ ಅವರು ಎಲ್ಲರೂ ಭಾಗವಹಿಸಿದ್ದಾರೆ. ಏನು ಜಡ್ಜ್ಮೆಂಟ್ ಇಲ್ಲಿ ಏನಿದಾದ್ರೂ ನಮ್ಮ ನಾಗೇಂದ್ರ ಬಾಬು ಗೌರಿ ಗಣೇಶ ಹಬ್ಬದ ಶುಭಾಶಯನ ನಾಡಿನ ಜನರಿಗೆ ತಿಳಿಸ್ತಾ ಇದ್ದೀವಿ. ಗೌರಿ ಗಣೇಶ ಹಬ್ಬ ಅಂದರೆ ಗಣೇಶನ ಹಬ್ಬ ಅಂದರೆ ಎಲ್ಲರೂ ಸೇರಿ ಕೂಡಿ ಮಾಡ್ತಕ್ಕಂಥದ್ದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ಜನ ಒಗ್ಗಟ್ಟಾಗಿ ಒಂದು ಕಡೆ ಸೇರಿ ದೇಶಕ್ಕೋಸ್ಕರ ಅದು ಓಡಾಡ್ತಾ ಇದ್ರು. ಈಗ ಗಣೇಶ ಹಬ್ಬ ಸೇರೋದು ಎಲ್ಲ ಜನಗಳು ಸೇರಲಿ, ಗಣೇಶನ ಹಬ್ಬ ಆಚರಿಸಲಿ ಅನ್ನೋದೊಂದು ಮೊದಲಿಂದ ರೂಢಿಯಾಗಿ ಬಂದಿದೆ. ಅದೇ ಪ್ರಕಾರ ಎಲ್ಲ ಕಡೆ ಗಣೇಶನ ಹಬ್ಬ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಗಣೇಶನ ಹಬ್ಬ ಮಾಡುವಾಗ ಗಣೇಶ ಮೂರ್ತಿಯನ್ನು POP ಎಲ್ಲೂ ಕೂರಿಸಬಾರ್ದು ಅಂತ ಮೊದಲಿಂದ ಹೇಳ್ಕೊಂಡ್ಬಂದಿದ್ದಾರೆ. ಕೆಲವರು ಆದಷ್ಟು ಆ ಮಣ್ಣಿ ಮೂರ್ತಿ ಗಣೇಶ ವಿಸರ್ಜನೆ ಆಗ್ತಾ ಇದೆ. ಈ ದಿನ ನಮ್ಮ 14ನೇ ವಾರ್ಡಲ್ಲಿ ನಮ್ಮ ಮಂಜಣ್ಣವರು ಮತ್ತು ಅವ್ರ ಸಂಘದವರು ಎಲ್ಲ ಸೇರಿ 3ನೇ ವರ್ಷದ ವಾರ್ಷಿಕೋತ್ಸವ ನಡೆಸ್ತಾ ಇದ್ದಾರೆ. ಇದನ್ನು ಸಂಜೆ ರಂಗೋಲಿ ಕಾರ್ಯಕ್ರಮ ಭಾರಿ ಖುಷಿಯಾಗುತ್ತೆ. ಮಳೆಯಲ್ಲೂ ಇಷ್ಟೊಂದು ದಿನ ಹೆಣ್ಮಕ್ಳು ರಂಗೋಲಿ ಸ್ಪರ್ಧೆಯಲ್ಲಿ ಸೇರಿದ್ದಾರೆ. ಅವ್ರಿಗೆಲ್ಲ ಶುಭ ಆಗಲಿ. ಇದರಲ್ಲಿ ಕಾಂಪಿಟೇಷನ್ ಅಂತಲ್ಲ, ವಾರ್ಡಲ್ಲಿ ಎಲ್ಲರೂ ಸೇರಿ ಗಣೇಶ ಮೂರ್ತಿಯನ್ನು ಇನ್ನೂ 2-3 ದಿವಸಗಳು ಕಾಲ ಇಲ್ಲೇ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಈ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ಎಲ್ಲ ಸೇರಿ ಮಾಡಿದ್ದಾರೆ. ಈ ರಂಗೋಲಿ ಸ್ಪರ್ಧೆ ಮಾಡಿದ್ರೆ ಯಾರೇ ಗೆಲ್ಲಿ ಯಾರೇ ಬರಲಿ, ಒಟ್ಟಾಗಿದ್ದೀವಿ.